ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಮನೆಯಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಕುಕ್ಕರ್ ಪಾಸ್ತಾ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬರೀ 10 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಜಾಸ್ತಿ ಏನು ಟೈಮು ತೊಗೊಳ್ಳಲ್ಲ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಇಲ್ಲಿ ನಾನು ಬೇಯಿಸಿರೋಂಥ ಕಾರ್ನು ಮತ್ತು ಕ್ಯಾಪ್ಸಿಕಮ್ ಆನಿಯನ್ನ ತೊಗೊಂಡಿದ್ದೀನಿ. ನಾನು ಈ ಥರ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ಮು. ಇದನ್ನು ಒಂದು 2 ಮಿನಿಟ್ಸ್ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ಕೋತಾ ಇದ್ದೀನಿ. ಸೊ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಿಲ್ಲ, ಬಿಕಾಸ್ ಆ ಕ್ರಂಚಿನೆಸ್ ಹೋಗುತ್ತೆ ಅಂತ. ಸೊ 2 ಮಿನಿಟ್ಸ್ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬ ಓವರ್ ಕುಕ್ಕು ಮಾಡ್ಬೋದು, ಬಿಕಾಸ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕ್ರಂಚಿನೆಸ್ ಹೊಟ್ಟೋಗುತ್ತೆ. ಸೊ 2 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಎತ್ತಿಕ್ತೀನಿ. ಆಮೇಲೆ ಸಾಸ್ಗೆ ಇಲ್ಲಿ ನಾನು ಎರಡು ಬೇಯಿಸಿರೋ ಅಂತಹ ಟೊಮೊಟೊ ಹಾಕೋತಾ ಇದ್ದೀನಿ. 2 ಬೇಯಿಸಿರೋ ಅಂಥ ಟೊಮೊಟೊ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ತಿರೋ ಅಂತಹ ಸಾಸು. ಅದಾದಮೇಲೆ ಅದೇ ಕುಕ್ಕರ್ಗೆ ನಾನಿಲ್ಲಿ ಬಟರ್ ಹಾಕಿ, ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಅಂತಹ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಗಾರ್ಲಿಕ್ನ ಈ ಥರ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಸೊ ಬೆಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಮೈದಾ ಹಾಕೋತಾ ಇದ್ದೀನಿ. ಮೈದಾ ಹಾಕ್ಕೊಂಡು ಇಲ್ಲಿ ಲೋ ಫ್ಲೇಮಲ್ಲಿ ಇಕ್ಕಿ ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಮೈದಾ ಯಾಕೆ ಹಾಕೊಳ್ಳೋದು ಅಂದರೆ ಪಾಸ್ತಾ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರಲಿ ಅಂತ. ಸೊ ನಾವಿಲ್ಲಿ ಯಾವುದೇ ರೀತಿಯ ಸಾಸ್ ಯೂಸ್ ಮಾಡ್ತಿಲ್ಲ. ಈಗ ರುಬ್ಕೊಂಡಿರೋ ಅಂತಹ ಟೊಮೊಟೊ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕ್ರೀಮಿ ಬರೋ ತನಕ ನಾನಿಲ್ಲಿ ಕೈ ಆಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ತನಕ ಅಷ್ಟೇ. ಇಲ್ಲಿ ನೋಡ್ತಿದ್ರಲ್ಲ, ಈಗ ಸ್ವಲ್ಪನೇ ಕುಕ್ಕಾಗಿ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತಿದೆ. ಸೊ ಅಲ್ಲಿ ತನಕ ನಾವು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. 1 to 3 ಮಿನಿಟ್ಸ್ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಸುತ್ತ ಬಿಟ್ಕೋತಾ ಬರ್ತಿದೆ. ಸ್ವಲ್ಪ 1 to 3 ಮಿನಿಟ್ಸ್ ನಾವು ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ಅದೊಂಥರ ಟಿಕ್ಕಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೊ ಆವಾಗ ಪಾಸ್ತಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವುದೇ ರೀತಿ ಸಾಸ್ ಹಾಕೋದು ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ಯಾವುದೇ ಸಾಸ್ ಇಲ್ಲದೇ ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಕಪ್ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ಅಂದರೆ ಒಂದು ಲೋಟ ನೀರು ಹಾಕಿದ್ದೀನಿ. 1 ಲೋಟ ನಾನು ಇಲ್ಲಿ ಮ್ಯಾಕ್ರೋನಿ ಪಾಸ್ತಾ ತೊಗೋತಾ ಇದ್ದೀನಿ. ಸೊ 1:1 ರೇಷಿಯೋ ಹಾಕ್ಕೊಂಡ್ರೆ, ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡ್ರೆ ಕುಕ್ಕರಲ್ಲಿ ಪಾಸ್ತಾ ಚೆನ್ನಾಗಿ ಬರುತ್ತೆ ಮತ್ತು ನೀರು ಬಿಟ್ಕೊಳ್ಳಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಒಂದೇ ವಿಷಲ್ ಹೊಡಿಸ್ತಿರೋದು. ಒಂದು ವಿಷಲ್ ಮೇಲೆ ಜಾಸ್ತಿ ನಾವು ಇದು ಮಾಡ್ಕೋಬಾರ್ದು. ಒಂದು ವಿಷಲ್ ಆಗಿದ ತಕ್ಷಣ ನಾನು ಇಲ್ಲಿ ತೆಗಿತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಜಾಸ್ತಿ ನೀರು ಇಲ್ಲ, ಕಮ್ಮಿ ನೀರು ಇಲ್ಲ, ತುಂಬ ನೀರು ಕಮ್ಮಿ ಇದ್ದೀವಿ ಒಂಥರ ಆಗಿರುತ್ತೆ, ಅದು ಇಲ್ಲ. ಕರೆಕ್ಟ್ ಕನ್ಸಿಸ್ಟೆನ್ಸಿ. ಆಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸ್, ಅದನ್ನ ಹಾಕೋತಾ ಇದ್ದೀನಿ. ಸೊ ಈ ಥರ ನಾವು ಆಯಿಲಲ್ಲಿ ಫ್ರೈ ಮಾಡಿ ಎತ್ಕೊಳ್ಳೋದ್ರಿಂದ ಕ್ರಂಚಿನೆಸ್ಸು ಇರುತ್ತೆ ಮತ್ತು ಓವರ್ ಕುಕ್ಕು ಆಗಿರಲ್ಲ. ನಾವು ಕುಕ್ಕರಲ್ಲಿ ಹಾಕಿ ಒಂದೇ ಸಲ ಕೂಗಿಸ್ಬಿಟ್ರೆ ತರಕಾರಿನೂ ಹಾಕಿ ಅದು ತುಂಬ ಓವರ್ ಕುಕ್ಕಾಗಿ ಒಂಥರ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರೈ ಮಾಡಿ ಎತ್ತಿಕೊಂಡಿದ್ದೆ. ಸೊ ಇದನ್ನು ಹಾಕಿ ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಪಾಸ್ತಾ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ ಬ್ರೇಕ್ ಆಗುತ್ತಾ ಅಂತ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಸೊ ಈಗ ನೋಡಿ, ಬ್ರೇಕ್ ಆಗುತ್ತೆ. ತುಂಬ ಓವರ್ ಕುಕ್ಕು ಆಗಿಲ್ಲ, ತುಂಬ ಗಟ್ಟಿನೂ ಇಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸೊ ಮ್ಯಾಕ್ರೋನಿ ಪಾಸ್ತಾ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಲ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಸಾಕು, ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ಕ್ರಷ್ ಮಾಡಿರೋ ಅಂಥ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಆರಿಗ್ಯಾನೋ ಪೌಡ್ರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆರಿಗ್ಯಾನೋ ಪೌಡ್ರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆರಿಗ್ಯಾನೋ ಪೌಡ್ರ್ ಹಾಕೊಂಡು 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಖಾರಕ್ಕೆ, ಸೊ ನಾವು ಜಾಸ್ತಿ ಖಾರ ಇಲ್ಲ. ಸೊ ಆಮೇಲೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ. ಫಸ್ಟ್ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಂಡು ನೋಡ್ತಾ ಇದ್ದೀನಿ ಸಾಕಾಗತ್ತಾ ಅಂತ. ಅದಾದಮೇಲೆ ನಾನು 1 ಕಪ್ ನಾನು ತುರ್ಕೊಂಡಿರೋವಂಥ ಚೀಸ್ ಹಾಕೋತಾ ಇದ್ದೀನಿ. ಚೀಸ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ನಾನು ಇದನ್ನೆಲ್ಲ ಸೇರಿ ಕಲಿಸ್ತಾ ಇದ್ದೀನಿ. ಸೊ ಉಪ್ಪನ್ನ ನಾವು ಫಸ್ಟೇ ಬೇಯೋಗಿ ಹಾಕಿದ್ರೆ ಮ್ಯಾಕ್ರೋನಿ ತುಂಬ ಬೇಗ ಬೆಂದೋಗ್ಬಿಡುತ್ತೆ, ಪಾಸ್ತಾ ತುಂಬ ಬೇಗ ಬೆಂದು ಇದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಹಾಕೋತಾ ಇದ್ದೀನಿ. ನನಗೆ ಎಕ್ಸ್ಟ್ರಾ ಚೀಸ್ ಬೇಕಾದ್ರಿಂದ ಮೊಸರಲ್ಲ ಚೀಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಜಾಸ್ತಿ ಚೀಸ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ.
ನಮ್ಮನೆಲ್ಲ ಸ್ವಲ್ಪ ಜಾಸ್ತಿ ಚೀಸ್ ತಿನ್ನೋದ್ರಿಂದ ಸೊ ನಾನು ಮೊಸರಲ್ಲ ಚೀಸ್ 1 ಕಪ್ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಈ ಥರ ಚೀಸ್ನ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಜಾಸ್ತಿ ನೀರು ಇಲ್ಲ ಮತ್ತು ತುಂಬ ಕಮ್ಮಿ ನೀರು ಆಗಿ ಒಂಥರ ಇದಾಗೂ ಇಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ. ಸೊ 1:1 ಹಾಕ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.